ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮದ ಅವನತಿಯಾಗುವುದೋ, ಯಾವಾಗ ಅಧರ್ಮದಲ್ಲಿ ಉನ್ನತಿಯಾಗುವುದೋ, ಆಗೆಲ್ಲ ಸತ್ಪುರುಷರ ಉದ್ಧಾರಕ್ಕಾಗಿ, ಅಧರ್ಮೀಯರ ವಿನಾಶಕ್ಕಾಗಿ, ಧರ್ಮದ ಪುನಃಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ. ಇದು ಪ್ರತಿಯುಗದಲ್ಲೂ ಆಗುತ್ತಲಿದೆ, ಹಾಗೂ ಮುಂದೆಯೂ ಹಾಗೆಯೇ ಆಗುವುದು. ಶ್ರೀಕೃಷ್ಣ ಹೇಳಿರೋ ಪ್ರಕಾರ ಧರ್ಮದ ಉದ್ಧಾರಕ್ಕೆ ಮತ್ತು ಅಧರ್ಮದ ನಾಶಕ್ಕೆ ನಾನು ಮತ್ತೆ ಮತ್ತೆ ಜನ್ಮ ತಾಳಿ ಬರ್ತೇನೆ ಅಂತ. ಈ ಕಲಿಯುಗದ ಅಧಿಪತಿಯಾದ ಕಲಿಯ ಸಂಹಾರಕ್ಕೆ ಮಹಾವಿಷ್ಣು ತನ್ನ 10ನೇ ಹಾಗೂ ಕೊನೆಯ ಅವತಾರವಾದ ಕಲ್ಕಿಯ ಅವತಾರ ತಾಳಿ ಅವನ ಸಂಹಾರವನ್ನ ಮಾಡ್ತಾರಂತೆ. ನಾನು ಇವತ್ತಿನ ವಿಡಿಯೋದಲ್ಲಿ ಆ ಕಲಿಯ ಬಗ್ಗೆನೇ ವಿವರಣೆ ಮಾಡ್ತೇನೆ. ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಚೇತನ್ ಸಿ ಎ. ನಮ್ಮ ಹಿಂದೂಗಳ ಪ್ರಕಾರ ಕಲಿಯುಗದ ಅಗ್ರಗಣ್ಯ ಅಧಿಪತಿ ಮತ್ತು ಹಿಂದೂ ದೇವತೆ ವಿಷ್ಣುವಿನ 10ನೇ ಮತ್ತು ಅಂತಿಮ ಅವತಾರವಾದ ಕಲ್ಕಿಯ ಬದ್ಧವೈರಿ. ಕಲ್ಕಿ ಪುರಾಣದಲ್ಲಿ ಅವನನ್ನ ರಾಕ್ಷಸನಾಗಿ ಮತ್ತು ಎಲ್ಲ ಅಧರ್ಮದ ಮೂಲವಾಗಿ ಚಿತ್ರಿಸಲಾಗಿದೆ. ಮಹಾಭಾರತದಲ್ಲಿ ಅವನು ನಳನ ಮೈ ಮೇಲೆ ಬಂದ ಗಂಧರ್ವನಾಗಿದ್ದನಂತೆ ಮತ್ತು ನಳನು ತನ್ನ ರಾಜ್ಯವನ್ನ ಪಗಡೆ ಆಟದಲ್ಲಿ ಅವನ ಸೋದರನಾದ ಪುಷ್ಕರನಿಗೆ ಕಳೆದುಕೊಳ್ಳುವಂತೆ ಬಲವಂತ ಪಡಿಸಿದನಂತೆ. ಅದಲ್ಲದೆ ಇವನ ಬಗ್ಗೆ ಕಲ್ಕಿ ಪುರಾಣದಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ, ಇವನು ದೊಡ್ಡ ನಾಲಿಗೆ ಮತ್ತು ವಿಪರೀತ ದುರ್ನಾತ ಹೊಂದಿರುವ ಹೊಗೆಮಸಿ ಬಣ್ಣದ ಬೃಹತ್ ಜೀವಿ ಎಂದು ವರ್ಣಿಸಲಾಗಿದೆ. ತನ್ನ ಜನನದಿಂದಲೇ ಇವನು ಒಂದು ಉಪಾಸ್ತಿ ಮೂಳೆಗಳನ್ನು ಹೊತ್ತೊಯ್ಯುತ್ತಿದ್ದರು ಅಂತ ಆ ಕಲ್ಕಿ ಪುರಾಣದಲ್ಲಿ ವಿವರಣೆ ಮಾಡಲಾಗಿದೆ. ಅದಲ್ಲದೆ ಕಾಲದ 4 ಯುಗಗಳಾದ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗಗಳನ್ನು ವೈದಿಕ ಕಾಲದಲ್ಲಿ ಜನಪ್ರಿಯವಾಗಿದ್ದ ಪಗಡೆ ಆಟದಿಂದ ಹೆಸರಿಸಲಾಗಿದೆ. ಅವುಗಳ ಕ್ರಮವು ಪ್ರತಿ ಎಸೆತದ ಅನಾನುಕೂಲಕರತೆಯೊಂದಿಗೆ ತಾಳೆ ಹೊಂದುತ್ತದೆ. ಸತ್ಯವು ಅತ್ಯುತ್ತಮ ಎಸೆತವಾದರೆ ಕಲಿಯನ್ನ ಅತ್ಯಂತ ಕೆಟ್ಟ ಎಸೆತವೆಂದು ಪರಿಗಣಿಸಲಾಗುತ್ತದೆ. ಮಹಾಭಾರತದ ಅವಧಿಯಲ್ಲಿ ನಳರಾಜನು ಕಲಿಯು ಬೇರ್ಪಡಿಸಲ್ಪಟ್ಟ ಆತ್ಮನ್ನ ವಿಭೀದಕ ಮರಕ್ಕೆ ಅಂದರೆ ಶಾಂತಿ ಮರಕ್ಕೆ ಉಚ್ಚಾಟಿಸಿರ್ತಾನಂತೆ. ಈ ಮರದ ಹಣ್ಣುಗಳು ವೈದಿಕ ಪಗಡೆ ಆಟಕ್ಕೆ ದಾಳಗಳಾಗಿ ಬಳಸಲಾದ ಬೀಜಕೋಶಗಳನ್ನು ಹೊಂದಿರುತ್ತದೆಯಂತೆ. ಹಾಗಾಗಿ ಕಲಿಯ ಹೆಸರಷ್ಟೇ ಅಲ್ಲದೆ ಜೂಜಿನ ಪ್ರತಿ, ಅವನ ಒಲವು ಮತ್ತು ದುಷ್ಟನೆಂಬುದು ಪ್ರಸಿದ್ಧಿಯ ಈ ಪಗಡೆ ಆಟದಿಂದಲೇ ಬಂತು ಅಂತ ಕಥೆಗಳು ಹೇಳುತ್ತೆ. ನಾವು ಇಲ್ಲಿ ತನಕ ಕಲಿ ಹೇಗಿದ್ದ ಅನ್ನೋದನ್ನ ತಿಳಿದುಕೊಂಡ್ವಿ. ನಾವೀಗ ಕಲಿ ವಿಷ್ಣುವಿನ ಶತ್ರುವಾದರೂ ಕಲಿಯ ಸಂಹಾರ ಮಾಡದೆ ಇಲ್ಲಿವರೆಗೆ ಅವನನ್ನ ಜೀವಂತವಾಗಿ ಬಿಡಲು ಶ್ರೀ ವಿಷ್ಣು ಕಾರಣ ಏನಂತ ತಿಳ್ಕೊಳ್ಳೋಣ. ನಿಮಗೆಲ್ಲ ಸಮುದ್ರ ಮಂಥನ ಕತೆ ಗೊತ್ತೇ ಇದೆ. ಈ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತವನ್ನ ಹೊರತೆಗೆಯಲು ಸಮುದ್ರ ಮಂಥನ ಮಾಡ್ತಿರ್ತಾರಂತೆ. ಆಗ ಅಮೃತ ಬಂದಾಗ ಅಮೃತಕ್ಕೋಸ್ಕರ ದೇವತೆಗಳು ಮತ್ತು ರಾಕ್ಷಸರು ಹೊಡೆದಾಡ್ತಿರ್ತಾರಂತೆ. ಆ ಸಮಯದಲ್ಲಿ ವಿಷ್ಣು ದೇವ ಮೋಹಿನಿ ಅವತಾರ ತಾಳಿರ್ತಾರೆ ಹಾಗೂ ಅಮೃತ ಹಂಚುವ ಕೆಲಸವನ್ನು ಕೂಡ ತಾವೇ ನಿರ್ವಹಿಸ್ತಿರ್ತಾರೆ. ಆಗ ಒಬ್ಬ ರಾಕ್ಷಸ ಅಂದರೆ ರಾಹು ಮಾಡಿದ ತಪ್ಪಿಗೆ ಅವನ ತಲೆಯನ್ನ ಕತ್ತರಿಸ್ತಾರಂತೆ. ಆ ಸಂದರ್ಭದಲ್ಲಿ ಬಹಳ ರಾಕ್ಷಸರ ಸಂಹಾರವು ಆಗಿತ್ತು ಎಂಬ ಕೆಲವೊಂದು ಕಥೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ವಿಷ್ಣು ದೇವನಿಂದ ಕಲಿ ತಪ್ಪಿಸಿಕೊಂಡಿದ್ದಂತೆ. ಅವನಿಗೆ ಒಂದು ಅತ್ಯುತ್ತಮ ಶಕ್ತಿ ಇತ್ತಂತೆ. ಅದೇನಪ್ಪ ಅಂತಂದ್ರೆ, ಅವನು ಯಾರ ಮನಸ್ಸಿನಲ್ಲಾದರೂ ಬಚ್ಚಿಟ್ಟುಕೊಂಡು ಅವರನ್ನ ನಿಯಂತ್ರಣ ಮಾಡುವಂಥದ್ದು. ಅದಕ್ಕೆ ಅಂದು ವಿಷ್ಣುದೇವನಿಂದ ತಪ್ಪಿಸಿಕೊಂಡಿದ್ದಂತೆ. ಅದಲ್ಲದೆ ಬ್ರಹ್ಮದೇವನಿಗೂ ಹಾಗೂ ಕಲಿಗೂ ಏನು ಸಂಬಂಧವಿದೆ ಅನ್ನೋದ ನಾವು ತಿಳ್ಕೊಳ್ಳೋಣ. ಅದೇನೆಂದರೆ, ಕಲಿಯ ತಂದೆ ತಾಯಿಯಾದ ಕ್ರೋಧ ಮತ್ತು ಹಿಂಸ, ಅವನ ಮುತ್ತಾತ ಅಧರ್ಮ ಎಂದು. ಈ ಅಧರ್ಮ ಬೇರೆ ಯಾರೂ ಅಲ್ಲ,
ಈತ ಬ್ರಹ್ಮದೇವರಿಂದಲೇ ಸೃಷ್ಟಿಯಾದ ಒಂದು ಜೀವ. ಅದಲ್ಲದೆ ಕಲಿಯ ಪತ್ನಿಯ ಹೆಸರು ದರಿದ್ರ ದೇವತೆ. ಈಕೆ ಮಾತೆ ಮಹಾಲಕ್ಷ್ಮಿಯ ಸೋದರಿ ಎಂಬ ಉಲ್ಲೇಖವಿದೆ. ಇದು ಈತನ ಸಂಸಾರದ ಕಥೆಯಾದರೆ, ಈಗ ಈ ಕಲಿ ಭೂಲೋಕದಲ್ಲಿ ಏನು ಮಾಡಿದ್ದ ಮತ್ತು ಏನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಆಗ ಇನ್ನು ಕಲಿಯುಗ ಪ್ರಾರಂಭವಾಗುವ ಸಮಯ, ಅಥವಾ ಕಲಿಯುಗ ಇನ್ನೂ ಆಗ ತಾನೇ ಶುರುವಾಗಿತ್ತು. ಶ್ರೀಕೃಷ್ಣ ಪರಮಾತ್ಮ ಅಭಿಮನ್ಯುವಿನ ಪುತ್ರನಾದ ಪರೀಕ್ಷಿತನನ್ನ ಸಾಮ್ರಾಟನನ್ನಾಗಿ ಮಾಡಿ ಲೋಕವನ್ನ ತೆಚ್ಚಿರ್ತಾನಂತೆ. ಪರೀಕ್ಷಿತನು ಭೂಮಿಯ ಮೇಲೆ ಧರ್ಮ ಪರಿಪಾಲನೆ ಮಾಡ್ತಿರ್ತಾನಂತೆ. ಹೀಗೆ ಇರಬೇಕಾದ್ರೆ ಒಂದು ದಿನ ಎತ್ತಿನ ರೂಪದಲ್ಲಿರುವ ಧರ್ಮವು ಸರಸ್ವತಿ ನದಿಯ ತೀರದಲ್ಲಿ ಇರುವ ಹಸುವಿನ ರೂಪದಲ್ಲಿರುವ ಭೂದೇವಿಯ ಬಳಿ ಹೋಗುತ್ತಂತೆ. ಆಗ ಹಸುವಿನ ರೂಪದಲ್ಲಿರುವ ಭೂದೇವಿಯು ಕಣ್ಣೀರಿಡುತ್ತಿರುವುದನ್ನು ಗಮನಿಸಿ ಏನಾಯಿತು ಅಂತ ಕೇಳುತ್ತಂತೆ. ಆಗ ಭೂದೇವಿ ಹೇಳ್ತಾರೆ, ಶ್ರೀಕೃಷ್ಣ ಇರೋ ತನಕ ನಾನು ಸಂತೋಷದಿಂದಿದ್ದೆ. ಈಗ ಶ್ರೀಕೃಷ್ಣ ಭೂಮಿಯನ್ನ ತೊರೆದಾಗಿನಿಂದ ನನ್ನ ಸೌಭಾಗ್ಯವೆಲ್ಲ ಹೋಗಿದೆ ಎಂದು ಭೂದೇವಿ ಎತ್ತಿನ ರೂಪದಲ್ಲಿರುವ ಧರ್ಮಕ್ಕೆ ಹೇಳ್ತಿರುತ್ತಂತೆ. ಇವರಿಬ್ರು ಮಾತಾಡ್ತಿರೋದನ್ನ ಕಲಿಯು ಕೇಳಿಸಿಕೊಂಡು ಅಲ್ಲಿಗೆ ಬರ್ತಾನೆ. ಅವನು ಕೋಪದಿಂದ ಆ ಎತ್ತು ಮತ್ತು ಹಸುವನ್ನ ಹಿಂಸಿಸಲು ಶುರು ಮಾಡ್ತಾನೆ. ಅಂತೆ ಆಗ ಅಲ್ಲಿಗೆ ಬಂದ ಪರೀಕ್ಷಿತನು ಆ ಎತ್ತು ಧರ್ಮ ಮತ್ತು ಹಸು ಭೂದೇವಿ ಎಂದು ಅವನಿಗೆ ಆ ಕ್ಷಣಕ್ಕೆ ತಿಳಿಯುತ್ತೆ. ಈ ಕಲಿ ಆಗಲೇ ಧರ್ಮದ 3 ಕಾಲಗಳನ್ನು ಮುರಿದಿರ್ತಾನಂತೆ. ಏನಪ್ಪ ಅಂತಂದರೆ, ನಮಗೆಲ್ಲ ಗೊತ್ತು 4 ಯುಗಗಳ ಬಗ್ಗೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಅಂತ. ಈ ಸತ್ಯಯುಗದಲ್ಲಿ ಧರ್ಮವು ತನ್ನ 4 ಕಾಲಗಳಾದ ತಪಸ್ಸು, ಶುದ್ಧತೆ, ದಯೆ ಮತ್ತು ಸತ್ಯಗಳನ್ನು ಪ್ರತಿಯೊಂದು ಯುಗದಲ್ಲೂ ಕೂಡ ಧರ್ಮದ 1 ಕಾಲುಗಳು ಮುರಿದುಕೊಂಡು ಬಂದಿದ್ದಂತೆ. ಈಗ ಧರ್ಮಕ್ಕೆ ಸತ್ಯದ ಕಾಲು ಮಾತ್ರ ಉಳಿದಿದೆ. ಅದನ್ನು ಕಲಿಯುಗ ಅಂತ ಕೆಲವೊಂದು ಕಥೆಯಲ್ಲಿ ವಿವರಿಸಲಾಗಿದೆ. ಈ ಹಸು ಮತ್ತು ಎತ್ತನ್ನು ಹಿಂಸಿಸುತ್ತಿರುವ ಕಲಿಯನ್ನು ನೋಡಿದ ಪರೀಕ್ಷಿತನು ತನ್ನ ಖಡ್ಗವನ್ನು ಎತ್ತಿ ಕಲಿಯನ್ನು ಕೊಲ್ಲಲು ಮುಂದಾಗ್ತಾನೆ. ಆಗ ಭಯಪಟ್ಟ ಕಲಿಯು ಸಾಮ್ರಾಟ ಪರೀಕ್ಷಿತನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸ್ತಾನಂತೆ. ಆದರೆ ಸಾಮ್ರಾಟ ಪರೀಕ್ಷಿತನಿಗೆ ಈ ಕಲಿ ತನ್ನ ಕೆಡುಕುಗಳಿಂದ ಜಗತ್ತನ್ನು ಎಷ್ಟು ಹಿಂಸೆ ಪಟ್ಟಿಸಿದ್ದಾನೆ ಹಾಗೂ ಕಲುಷಿತಗೊಳಿಸಿರ್ತಾನೆ ಅಂತ ಅವನಿಗೆ ಮುಂಚೆನೇ ತಿಳಿದಿರುತ್ತೆ. ಆದ್ದರಿಂದ ಅವನಿಗೆ ಜಗತ್ತಿನಲ್ಲಿ ಬಾಳಲು ನಿನಗೆ ಎಲ್ಲೂ ಸ್ಥಳವಿಲ್ಲ ಅಂತ ಗದರಿಸುತ್ತಾ ಆಗ ಕಲಿಯು ಮತ್ತೆ ಪ್ರವೇಶಿಸಿ ಸಾಮ್ರಾಟ್ ತನ್ನ ಜೀವನವನ್ನು ಉಳಿಸಲು ಮತ್ತು ತನ್ನ ಸಾಮ್ರಾಜ್ಯದೊಳಗೆ ಬಾಳಲು ಸ್ಥಳವನ್ನು ನೀಡಲು ಬೇಡ್ಕೊತಾನಂತೆ. ಆಗ ಪರೀಕ್ಷಿತನು ಒಂದು ನಿರ್ಧಾರಕ್ಕೆ ಬರ್ತಾನೆ. ಕಲಿಗೆ ಕೆಲವೊಂದು ಜಾಗನ ಕೊಡ್ತಾನೆ ಅವನು ಬಾಳಕ್ಕೋಸ್ಕರ. ಅದು ಯಾವ್ಯಾವಪ್ಪ ಅಂತಂದರೆ, 1 ಜೂಜಾಟದ ಮನೆಗಳು, 2 ಮದ್ಯದ ಅಂಗಡಿಗಳು, 3 ಅಶುದ್ಧ ಜೀವನವನ್ನು ನಡೆಸುವ ಮಹಿಳೆಯರು ಮತ್ತು ಪುರುಷರು, ಮತ್ತು 4ನೇದು ಪ್ರಾಣಿ ಹತ್ಯೆಯ ಸ್ಥಳಗಳಲ್ಲಿ ನೀನು ಜೀವಿಸಿ ಎಂದು ಆ ಕಲಿಗೆ ಪರೀಕ್ಷಿತನು ಆಜ್ಞೆ ಮಾಡ್ತಾನೆ. ಅಂತೆ ಆಗ ಕಲಿ ಮತ್ತೆ ಅಡ್ಡ ಬಂದು, ನನಗೆ ಕೇವಲ ಈ 4 ಜಾಗದಲ್ಲಿ ವಾಸಿಸಲು ಸಾಧ್ಯವಿಲ್ಲ, ನನಗೆ ಮತ್ತೆ ಇನ್ನೊಂದು ಯಾವುದಾದ್ರೂ ಒಂದು ಒಳ್ಳೆ ಜಾಗವನ್ನು ಕೊಡಿ ಅಂತ ಕೇಳಿದಾಗ ಪರೀಕ್ಷಿತನು ಯೋಚನೆ ಮಾಡದೆ, ನೀನು ಚಿನ್ನದಲ್ಲಿ ವಾಸ ಮಾಡು ಅಂತ ಹೇಳ್ತಾನಂತೆ. ಈ 5 ಜಾಗ ಮಾತ್ರ ಕಲಿಯ ವಾಸಸ್ಥಾನಗಳೆಂದು ಕೆಲವೊಂದು ಕಥೆಯಲ್ಲಿ ಬಿಂಬಿಸಲಾಗಿದೆ. ಆಗ ಆ ತಕ್ಷಣವೇ ಮಾಯವಾದ ಕಲಿಯು ಪರೀಕ್ಷಿತನ ತಲೆಯ ಮೇಲಿರುವ ಕಿರೀಟ, ನಿಮಗೆಲ್ಲ ಗೊತ್ತೇ ಇರುತ್ತೆ, ರಾಜನ ಕಿರೀಟ ಅಂತಂದ್ರೆ ಚಿನ್ನದಿಂದಲೇ ಮಾಡಿರ್ತಾರೆ. ಪರೀಕ್ಷಿತನು ಆ ಕಲಿಗೆ ಜೀವನ ನಡೆಸಲು ಚಿನ್ನದಲ್ಲೂ ಕೂಡ ವಾಸಿಸುವಂತ ಆಜ್ಞೆ ಮಾಡಿರ್ತಾನೆ. ಅದೇ ರೀತಿ ಆ ಕಲಿಯು ಪರೀಕ್ಷಿತನ ತಲೆಯ ಮೇಲಿರುವ ಚಿನ್ನದ ಕಿರೀಟದ ಮೇಲೆ ಬಂದು ಕುಳಿತುಕೊಂತಾನಂತೆ. ಅವನು ಪರೀಕ್ಷಿತನನ್ನ ತನ್ನ ವಶ ಮಾಡ್ಕೊತಾನಂತೆ. ತನ್ನ ವಶ ಮಾಡಿಕೊಳ್ಳದಲ್ಲದೆ ಇದಾದ ಸ್ವಲ್ಪ ದಿನಕ್ಕೆ ಏನಾಗುತ್ತೆ ಅಂತಂದ್ರೆ, ಪರೀಕ್ಷಿತನು ಒಬ್ಬ ತಪಸ್ವಿಯ ಆಶ್ರಮಕ್ಕೆ ಭೇಟಿ ನೀಡ್ತಾನೆ. ಆಗ ಆ ತಪಸ್ವಿ ಧ್ಯಾನದಲ್ಲಿ ಮಗ್ನನಾಗಿರ್ತಾರೆ. ಪರೀಕ್ಷಿತನಿಗೆ ನಮಸ್ಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲೊಂದು ಸತ್ತು ಬಿದ್ದಿರುವ ಹಾವುಗಳನ್ನ ಆ ಮುನಿಗಳ ಮೇಲೆ ಪರೀಕ್ಷಿತನು ಹಾಕುವಂತೆ ಕಲಿಯು ಮಾಡಿರ್ತಾನಂತೆ. ಆಗ ಅಲ್ಲೇ ಇದ್ದ ಆ ಮುನಿಗಳ ಪುತ್ರ ಪರೀಕ್ಷಿತನಿಗೆ ಒಂದು ಶಾಪ ನೀಡ್ತಾರಂತೆ. ಅದೇನೆಂದರೆ, ಬರುವ 7 ದಿನದಂತ್ಯಕ್ಕೆ ನೀನು ಹಾವು ಕಡಿದೆ ಸತ್ತು ಹೋಗು ಎಂದು. ನಮಗೆ ಇದರಲ್ಲಿ ಒಂದು ತಿಳ್ಕೊಳ್ಳೋ ವಿಷಯ ಏನಿದೆ ಏನಂದರೆ, ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದ್ದು ಪರೀಕ್ಷಿತ ಅಲ್ಲ, ಅವನ ಕಿರೀಟದ ಚಿನ್ನದ ಮೇಲೆ ವಾಸ ಮಾಡುತ್ತಿರುವ ಕಲಿಯು. ಪರೀಕ್ಷಿತ್ ಈ ಕೆಲಸಕ್ಕೆ ಯಾವುದೇ ತರಹದ ಹೊಣೆಯಲ್ಲ. ಈ ಶಾಪದ ಪ್ರಕಾರ 7ನೇ ದಿನಕ್ಕೆ ಪರೀಕ್ಷಿತ್ ಹಾವು ಕಡಿದು ಸತ್ತು ಹೋಗ್ತಾರಂತೆ. ಅಲ್ಲಿಂದ ಕಲಿಯುಗ ಶುರುವಾಯಿತು ಅಂತ ಹೇಳ್ತಾರೆ. ಈ ಕಲಿಯುಗದಲ್ಲಿ ಕಲಿಯು ಯಾವುದೋ ರೂಪದಲ್ಲಿ ಬರ್ತಾನಂತೆ ಹಾಗೂ ಧರ್ಮದ 4ನೇ ಕಾಲನ್ನ ಮುರಿಯುತ್ತಾನಂತೆ. ನಮಗೆಲ್ಲ ನಾನು ಮೊದಲೇ ಹೇಳಿರೋ ಪ್ರಕಾರ ಧರ್ಮದ ಸ್ಥಾಪನೆಗೆ, ಅಧರ್ಮದ ನಾಶಕ್ಕೆ ಮಹಾವಿಷ್ಣು ಕಲ್ಕಿಯ ಅವತಾರ ತಾಳಿ ಈ ಕಲಿಯ ಸಂಹಾರವನ್ನ ಮಾಡ್ತಾರೆ ಎಂಬ ಕಥೆ ಇದೆ.
ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.